वर्णने दोहा जन्म मरण गमनागमन पुण्य पाप सुख खेल निज स्वरूप में पान है भ्रांति बखानी वेद ಇದ್ರೊಳಗ ಅರ್ಥ ನೋಡ್ರಿ. ಜನ್ಮ ಮರಣ ಅಂತಂದ್ರ ಹುಟ್ಟು ಸಾವುಗಳು, ಗಮನಾಗಮನ ಅಂತಂದ್ರ ಪರಲೋಕಕ್ಕೆ ಹೋಗುವುದು ಮತ್ತು ಪುನಃ ಈ ಲೋಕಕ್ಕೆ ಬರುವುದು, ಇದು ಗಮನಾಗಮನ. ಪುಣ್ಯ ಪಾಪ ಅಂದ್ರ ಪುಣ್ಯ ಪಾಪಗಳು, ಸುಖ ಖೇದ ಅಂದ್ರೆ ಸುಖ ದುಃಖಗಳು ಮೊದಲಾದ ಈ ಸಂಸಾರ. ನಿಜ ಸ್ವರೂಪಮೇ ಅಂದ್ರೆ ತನ್ನ ನಿಜವಾದ ಸ್ವರೂಪವಾದ ಅಂದ್ರೆ ಕೂಟಸ್ಥ ಚೇತನದಲ್ಲಿ, ನಿಜ ಸ್ವರೂಪಮೇ ಅಂದ್ರೆ ತನ್ನ ಸ್ವರೂಪವಾದ ಕೂಟಸ್ಥ ಚೇತನದೊಳಗ ಬಾನಹೈ ಅಂದ್ರೆ ತೋರ್ತದ. ಇದಕ್ಕ ವೇದ ಅಂದ್ರೆ ವೇದ, ಪ್ರಾಂತಿ ಅಂದ್ರೆ ಪ್ರಾಂತಿ ಅಂದ್ರೆ ಅಧ್ಯಾಸ ಅಂತ ಕರೀತಾರ. ಬಖಾನಿ ಅಂದ್ರೆ ವರ್ಣಿಸುವುದು. ಒಟ್ಟಾರ್ಥ ಒಂದು ದೋಹಾದ ಒಟ್ಟಾರ್ಥ ಏನು ಅಂತಂದ್ರ ಹುಟ್ಟು ಸಾವುಗಳು, ಪರಲೋಕಕ್ಕೆ ಹೋಗುವುದು, ಪುನಃ ಈ ಲೋಕಕ್ಕೆ ಬರುವುದು, ಪುಣ್ಯ ಪಾಪಗಳು, ಸುಖ ದುಃಖಗಳು ಮುಂತಾದ ಈ ಸಂಸಾರ ತನ್ನ ಸ್ವರೂಪವಾದ ಕೂಟಸ್ಥ ಚೇತನದಲ್ಲಿ ತೋರ್ತದೆ. ಇವೆಲ್ಲ ಏನು ಹುಟ್ಟು ಸಾವುಗಳು ಮತ್ತು ಪರಲೋಕಕ್ಕೆ ಹೋಗುವುದು, ಪುನಃ ಮತ್ತೆ ಈ ಲೋಕಕ್ಕೆ ಬರುವುದು, ಪುಣ್ಯ ಪಾಪ ಮತ್ತು ಸುಖ ದುಃಖ, ಈ ಏನು ಮುಂತಾದ ಇವೆಲ್ಲ ಸಂಸಾರದ ಈ ಎಲ್ಲಾ ಸಂಸಾರ ಎಲ್ಲಿ ತೋರ್ತದ ಅಂತ ತನ್ನ ಸ್ವರೂಪವಾದಂತ ಕೂಟಸ್ಥ ಚೇತನದೊಳಗೆ ತೋರ್ತದಲ್ಲ. ಇದಕ್ಕ ವೇದ ಏನ್ ಹೇಳ್ತಾರ ಅಂದ್ರ ಭ್ರಾಂತಿ ಅಂತ ಕರೀತಾರ. ವರ್ಣದಲ್ಲಿ ವೇದ ಏನ್ ಹೇಳ್ತದಕ್ಕೆ ಭ್ರಾಂತಿ ಅಥವಾ ಇನ್ನೊಂದು ಹೆಸರು ಅಧ್ಯಾಸ ಅಂತ ಹೇಳ್ತಾರೆ. ಜನ್ಮವೇ ಮೊದಲುಗೊಂಡು ಅಂದ್ರೆ ಜನ್ಮ ಮರಣ ಎಲ್ಲವೂ ಒಳಗೊಂಡು ಯಾವ ಸಂಸಾರವಿರುತ್ತದೆಯೋ ಅದು ಯಾವ ನಿಜ ಸ್ವರೂಪ ಅಂದ್ರೆ ಕೂಟಸ್ಥನಲ್ಲಿ ಪ್ರತೀತಿಯಾಗ್ತದೆ. ಅದು ವೇದದೊಳಗ ಭ್ರಾಂತಿ ಎಂದು ಹೇಳಲ್ಪಡ್ತದೆ. ವೇದದೊಳಗ ಇದು ಜನ್ಮ ಮರಣ, ಸುಖ ದುಃಖ ಮತ್ತು ಹುಟ್ಟುವುದು, ಸಾಯುವುದು, ಮತ್ತು ಪರಲೋಕಕ್ಕೆ ಹೋಗುವುದು, ಬರುವುದು, ಪುಣ್ಯ ಪಾಪ ನಾವು ಮಾಡುವುದು, ಪುಣ್ಯ ಪಾಪಗಳಿಂದ ಮಾಡಿದಂಥ ಕರ್ಮಗಳನ್ನು, ಸುಖ ದುಃಖಗಳನ್ನು ಅನುಭವಿಸುವುದು, ಇವೆಲ್ಲ ಇದು ಸಣ್ಣ ಸ್ವರೂಪವಾದಂಥ ಕೂಟಸ್ಥ ಚೇತನೊಳಗೆ ಮಾತ್ರ ತೋರ್ತದ. ಇದಕ್ಕೆ ವೇದದೊಳಗೆ ಭ್ರಾಂತಿ ಅಥವಾ ಅಧ್ಯಾಸ ಅಂತ ಹೇಳಲ್ಪಡ್ತದೆ. ಮತ್ತದಕ್ಕೆ ಶೋಕವೆಂತಲೂ ಕೂಡ ಹೇಳ್ತಾರೆ. ಈ ಭ್ರಾಂತಿ ನೋಡಿ, ಇದಕ್ಕೆ ಶೋಕ ಅಂತೇಳಿ ಕೂಡ ಹೇಳ್ತಾರೆ. ಇದು 108ನೇದು ವಿಷಯಾಂಕ. ಇದು 181ನೇ ವಿಷಯಾಂಕ. ಈ ದ್ವಿವಿಜ್ಞಾನ ವರ್ಣನ 185 ಟೀಕಾ 182 ಹೇಳ್ಬೋದು. 182 ಓದಿಬಿಡೋಣ ಬರೀ ಟೀಕಾ ಐತಲ್ಲ 185 ಟೀಕಾ ಅದನ್ರಿ. ಇದು ಟಿಪ್ಪಣಿ 185 ಬರ್ತಿರೋದು. ಇಲ್ಲದ ಭ್ರಾಂತಿ ವೇದದಲ್ಲಿ ಬರ್ತದ. ಇಲ್ಲಿ ದೇಹ, ಪ್ರಾಣ, ಇಂದ್ರಿಯ ಮತ್ತು ಅಂತಃಕರಣ ಸಹಿತವಾದ ಯಾವ ಚಿದಾಭಾಸ, ದೇಹ, ಪ್ರಾಣ, ಇಂದ್ರಿಯ ಮತ್ತು ಅಂತಃಕರಣ ಸಹಿತವಾದ ಯಾವ ಚಿದಾಭಾಸ ಮತ್ತು ಅವುಗಳ ಜನ್ಮವೇ ಮೊದಲಾದವುಗಳ ಸಂಬಂಧ ವಿಶಿಷ್ಟ ಕೇವಲ ಧರ್ಮರೂಪವಾದ ಯಾವ ಸಂಬಂಧಿಗಳಿರುವೋ ಅಥವಾ ಸಂಬಂಧ ವಿಶಿಷ್ಟ ಧರ್ಮೀ ಸಹಿತ ಧರ್ಮರೂಪವಾದ ಯಾವ ಸಂಬಂಧಿಯು, ಸಂಬಂಧ ವಿಶಿಷ್ಟ ಇದು ಧರ್ಮೀ ಸಹಿತ ಧರ್ಮ
ಮೊದಲಾದ ಧರ್ಮಗಳ ಸಂಬಂಧ ಅನಾತ್ಮದಲ್ಲಿ ತನ್ನ ವಿಶೇಷಯುತವಾಗಿ ತೋರುವ ಯಾವ ಜ್ಞಾನದ ಅದು ಅಧ್ಯಾತ್ಮ ಅನಿಸಿಕೊಳ್ಳುತ್ತದೆ. ಮತ್ತು ಇದಕ್ಕೆ ಭ್ರಾಂತಿ ಅಂತಲೂ ಕೂಡ ಕರೀತಾರೆ, ವಿಕ್ಷೇಪವೆಂತಲೂ ಕೂಡ ಕರೀತಾರೆ, ಶೋಕವೆಂತಲೂ ಕೂಡ ಕರೀತಾರೆ ಅಂತ ಪ್ರತಿಕ್ರಿಯೆಗಳು. ಇದು ದ್ವಿವಿಧ ಜ್ಞಾನ ವರ್ಣನ ಪರೋಕ್ಷ ಮತ್ತು ಅಪರೋಕ್ಷ. ದ್ವಿವಿಧ ಜ್ಞಾನ ಅಂತಂದ್ರೆ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ. ವಿವಿಧ ಜ್ಞಾನ ಬಕಾನಿಯೇ ಇಕ ಪರೋಪ ಅಪರೋಪ ಅಸ್ತಿ ಬ್ರಹ್ಮ ಪರೋಪ ಅಹಂ ಬ್ರಹ್ಮ ಅಪರೋಪ. ಇಲ್ಲಿ ಇಕ ಇದು ಒಂದು, ಇಕ ಅಂದ್ರೆ ಒಂದು, ಪರೋಪ ಅಂದ್ರೆ ಪರೋಕ್ಷವೆಂತಲೂ, ಇನ್ನೊಂದು ಅಪರೋಪ ಅಂದ್ರೆ ಅಪರೋಕ್ಷವೆಂತಲೂ ಅಂತ ಕರೀತಾರೆ. ಪರೋಕ್ಷವೆಂತಲೂ ಮತ್ತು ಇನ್ನೊಂದು ಅಪರೋಕ್ಷವೆಂತಲೂ ಇರುವ ಜ್ಞಾನದ ದ್ವೈವಿಧ ಎರಡು ಪ್ರಕಾರಗಳನ್ನು ಬಕಾನಿಯೇ ವರ್ಣನ ಮಾಡ್ತೀವಿ. ಬ್ರಹ್ಮ ಅಂತ ಬ್ರಹ್ಮವು ಇರುತ್ತದೆ, ಬ್ರಹ್ಮವು ಅಷ್ಟಿ ಇರುತ್ತದೆ ಎಂಬ ಜ್ಞಾನ, ಇರುತ್ತದೆ ಎಂಬ ಜ್ಞಾನ ಪರೋಪಹೈ ಅಂತ ಪರೋಕ್ಷವಾಗಿರುತ್ತದೆ, ಅಪರೋಪ ಅಂತ ಅಪರೋಕ್ಷವಾಗಿರುತ್ತದೆ. ನೋಡಿ, ಒಂದು ಪರೋಕ್ಷವೆಂತಲೂ ಇನ್ನೊಂದು ಅಪರೋಕ್ಷವೆಂತಲೂ ಇರುವ ಜ್ಞಾನದ ಎರಡು ಪ್ರಕಾರಗಳನ್ನ ವರ್ಣನ ಮಾಡ್ತೀವಿ ನಾವು. ಒಂದು ಪರೋಕ್ಷವೆಂತಲೂ ಇನ್ನೊಂದು ಅಪರೋಕ್ಷವೆಂತಲೂ ಇರುವಂತಹ ಜ್ಞಾನದ ಎರಡು ಪ್ರಕಾರಗಳನ್ನ ನಾವು ವರ್ಣನ ಮಾಡ್ತೀವಿ. ಏನಂದ್ರೆ ಬ್ರಹ್ಮ ಇರುತ್ತದೆ, ಅಸ್ತಿ ಬ್ರಹ್ಮ ಇರುತ್ತದೆ ಎಂಬ ಜ್ಞಾನ ಪರೋಕ್ಷವಾಗಿರುತ್ತದೆ. ಅಸ್ಥಿ ಇರುತ್ತದೆ ಅಂತ, ಅಸ್ಥಿ ಅಂದ್ರೆ ಇರುತ್ತದೆ ಅಂತ ಅರ್ಥ. ಇಲ್ಲಿ ಅಸ್ಥಿ ಇರುತ್ತದೆ ಅಂತಲ್ಲಿ ಇದು ಕೊಡ್ಬೇಕಾಗಿತ್ತು. ಬ್ರಹ್ಮ ಅಂದ್ರೆ ಬ್ರಹ್ಮ ಇದು ಅರ್ಥ, ಅಸ್ಥಿ ಅಂತಂದ್ರೆ ಇರುತ್ತದೆ ಅಂತ ಅರ್ಥ. ಬ್ರಹ್ಮವು ಇರುತ್ತದೆ ಎಂಬ ಜ್ಞಾನ ಇದು. ಬ್ರಹ್ಮ ಇರುತ್ತದೆ ಅನ್ನುವ ಜ್ಞಾನಕ್ಕೆ ಪರೋಕ್ಷ ಬ್ರಹ್ಮ ಜ್ಞಾನ ಅಂತ ಪರೋಕ್ಷ ಅಂತಾರ. ನಿಮಗೆ ಇದಕ್ಕಿಂತ ಮುಂಚೆ ಗೊತ್ತೇ ಅದಲ್ಲ. ಇದು ಪರೋಕ್ಷ ಅಂದ್ರ ಬ್ರಹ್ಮ ಇರುತ್ತದೆ ಅಂತ ನೀವು ನಂಬಿಕೆ ಇಟ್ಕೊಂಡ್ರಿ, ಅದು ಪರೋಕ್ಷ. ಅಪರೋಕ್ಷ ಮತ್ತಿದು ಬ್ರಹ್ಮ ಇರುತ್ತದೆ ಪರೋಕ್ಷವಾಗಿರುತ್ತದೆ, ಅಪರೋಪ ಅಂದ್ರೆ ಅಪರೋಕ್ಷವಾಗಿರುತ್ತದೆ ಅಂತ ಅರ್ಥ. ಇದಕ್ಕ ಅರ್ಥ ಇನ್ನು ದೋಹ ನಹಿ ಬ್ರಹ್ಮ ಯಾ ಅಂಶಕೋ ಕರೆ ಪರೋಪ ವಿನಾಶ ಸಕಲ ಅವಿದ್ಯಾ ಜಾಲಕೋ ದೋಜೋ ನಸೈ ಪ್ರಕಾಶ. ಇಲ್ಲಿ ಬ್ರಹ್ಮ ಅಂದ್ರೆ ಬ್ರಹ್ಮ, ನೈಹಿ ಅಂದ್ರೆ ಇರುವುದಿಲ್ಲವೆಂಬ, ಯಾ ಅಂದ್ರೆ ಈ ಅಸತ್ವಾಪಾದಕ ವರ್ಣ, ಯಾ ಅಂದ್ರೆ ಈ ಅಸತ್ವಾಪಾದಕ ಆವರಣದ, ಅಂಶಕೋ ಅಂತಂದ್ರ ಅಂಶವನ್ನ, ಪರೋಪ ಅಂದ್ರ ಪರೋಕ್ಷ ಜ್ಞಾನ, ವಿನಾಶ ಅಂತಂದ್ರ ನಾಶ, ಕರೈ ಅಂದ್ರೆ ಮಾಡುತ್ತದೆ, ಕರೈ ಅರ್ಥ ಮಾಡುತ್ತದೆ, ಮತ್ತು ದೂಜೋ ಅಂತಂದ್ರೆ ಎರಡನೇದಾಗಿ, ಪ್ರಕಾಶ ಅಂದ್ರೆ ಅಪರೋಕ್ಷ ಜ್ಞಾನ, ಸಕಲ ಅಂದ್ರೆ ಎಲ್ಲ, ಅವಿದ್ಯಾ ಜಾಲಕ್ಕೂ ಅಂತಂದ್ರೆ ಅಜ್ಞಾನ ಮತ್ತು ಭ್ರಾಂತಿಗಳನ್ನ ನಸೈ ನಾಶ ಮಾಡ್ತಾರೆ. ಇಲ್ಲಿ ಪಟ್ಟಾರ್ಥ ನೋಡ್ರಿ, ಬ್ರಹ್ಮ ಇರುವುದಿಲ್ಲ ಎಂಬ ಈ ಅಸತ್ವಾಪಾದಕ ಆವರಣದ ಅಂಶವನ್ನ ಪರೋಕ್ಷ ಜ್ಞಾನವು ನಾಶ ಮಾಡ್ತದೆ. ನೋಡ್ರಿ,
ಆವರಣದ ಅಂಶ ಪರೋಕ್ಷ ಬ್ರಹ್ಮಜ್ಞಾನ ನಾಶ ಮಾಡ್ತದೆ. ಮತ್ತ ಎರಡನೇದಾದಂಥ ಅಪರೋಕ್ಷ ಜ್ಞಾನ ಎಲ್ಲ ಅವಿದ್ಯಾ ಅಜ್ಞಾನ ಭ್ರಾಂತಿಗಳನ್ನ ಎಲ್ಲ ಅಜ್ಞಾನ ಮತ್ತು ಭ್ರಾಂತಿಗಳನ್ನ ನಾಶ ಮಾಡ್ತದೆ. ಯಾವುದು? ಅಪರೋಕ್ಷ ಜ್ಞಾನ ಎಲ್ಲ ಅಜ್ಞಾನ ಮತ್ತು ಭ್ರಾಂತಿಗಳನ್ನ ನಾಶ ಮಾಡ್ತದೆ. ಮತ್ತು ಪರೋಕ್ಷ ಜ್ಞಾನ ಅನ್ನೋದನ್ನ ಬ್ರಹ್ಮ ಇರುವುದಿಲ್ಲ ಎಂಬ ಅಸತ್ವಪಾದಕ ಆವರಣದ ಅಂಶ ಈ ಪರೋಕ್ಷ ಬ್ರಹ್ಮಜ್ಞಾನ ನಾಶ ಮಾಡ್ತದೆ. ಗೊತ್ತಾದಲ್ಗಳ ಬ್ರಹ್ಮ ಟೀಕಾ ಹೇಳ್ತಾರ ಮತ್ತಲ್ಲೇ ಬ್ರಹ್ಮ ಇರುವುದಿಲ್ಲ ಎಂಬ ಈ ಆವರಣದ ಅಂಶವನ್ನ ಬ್ರಹ್ಮವು ಇರುತ್ತದೆ ಎಂಬ ಪರೋಕ್ಷ ಜ್ಞಾನ ನಾಶ ಮಾಡ್ತದೆ. ಯಾಕಂದ್ರೆ ಸತ್ಯಜ್ಞಾನ ಅನಂತರೂಪವಾದ ಬ್ರಹ್ಮ ಅದ. ಸತ್ಯಜ್ಞಾನ ಅನಂತರೂಪವಾದ ಬ್ರಹ್ಮ ಇರುತ್ತದೆ ಎಂದುಂಟಾಗುವ ಯಾವ ಜ್ಞಾನ ಇರುವುದೋ ಅದಕ್ಕೆ ಪರೋಕ್ಷ ಜ್ಞಾನವೆಂದು ಹೇಳ್ತಾರೆ. ಪರೋಕ್ಷ ಜ್ಞಾನವೆಂದು ಹೇಳ್ತಾರೆ. ಅದು ಬ್ರಹ್ಮ ಇರುವುದಿಲ್ಲ ಎಂಬ ಜ್ಞಾನಕ್ಕೆ ವಿರೋಧಿಯಾಗಿರುತ್ತದೆ ಹೊರತು ಮತ್ತೊಂದಕ್ಕೆ ವಿರೋಧಿ ಅಲ್ಲ. ಇಲ್ಲಿ 186ನೇ ಟಿಪ್ಪಣಿ ಏನ್ ಬಂದದಂದ್ರೆ ಇಲ್ಲಿ ದೇಶ ಕಾಲ ಮತ್ತು ವಸ್ತುಗಳಿಂದ ಯಾವುದು ಅಂತ ಅಂದರೆ ಪರಿಚ್ಛೇದವಾಗಿರುವುದಿಲ್ಲವೋ ಅಂಥ ಯಾವ ಸರ್ವ ದೇಶಗಳಲ್ಲಿಯೂ ಸರ್ವ ಕಾಲಗಳಲ್ಲಿಯೂ ಮತ್ತು ಸರ್ವ ವಸ್ತುಗಳಲ್ಲಿಯೂ ವ್ಯಾಪಕವಾಗಿರುವಂತಹ ಯಾವ ವಸ್ತುವಿರುವುದೋ ಅದು ಅನಂತ ಅಂತ ಹೇಳಲ್ಪಡುತ್ತದೆ. ಅದನ್ನೇ ವಿಭು ಅಥವಾ ಭೂಮ ಅಂತ ಕರೀತಾರೆ. ಅನಂತ, ವಿಭು, ಭೂಮ ಇವು ಮೂರು ಅರ್ಥ ಒಂದೇ ನೋಡ್ರಿ. ಮೊನ್ನೆದ್ದು ಬ್ರಹ್ಮವು ಸರ್ವ ದೇಶಗಳಲ್ಲಿ ವ್ಯಾಪಕವಾಗಿರುತ್ತದೆ. ಆದ್ದರಿಂದ ಅದು ಘಟದಂತೆ ಯಾವುದೇ ದೇಶದಿಂದ ಅಂತವಾಗಿರುವುದಿಲ್ಲ. ಎರಡನೇದ್ದು ಬ್ರಹ್ಮ ಉತ್ಪತ್ತಿಯಾಗುವುದರಿಂದಾಗ್ಲಿ ಮತ್ತು ನಾಶವಾಗುವುದರಿಂದಾಗ್ಲಿ ರಹಿತವಾಗಿರುವುದರಿಂದ ನಿತ್ಯವಾಗಿರುತ್ತದೆ. ಆದ್ದರಿಂದ ಅದು ದೇಹದಂತೆ ಕಾಲದಿಂದ ಬ್ರಹ್ಮ ಉತ್ಪತ್ತಿಯಾಗುವುದರಿಂದಾಗ್ಲಿ ಅಥವಾ ನಾಶವಾಗುವುದರಿಂದಾಗ್ಲಿ ರಹಿತವಾಗಿರುವುದರಿಂದ ನಿತ್ಯದ. ಅದಕ್ಕೆ ಅದು ದೇಹದಂತೆ ಕಾಲದಿಂದ ಅಂತವಾಗುವುದಿಲ್ಲ. ದೇಹದಂತೆ ಬ್ರಹ್ಮವು ಯಾವ ಘಟ ಪರಿಮಾಣ ಮೊದಲಾದವುಗಳಲ್ಲಿ ಅನುಗತವಾಗಿರುವ ಮೃತ್ತಿಕೆಯಂತೆ ತನ್ನ ಸ್ವರೂಪದಲ್ಲಿ ಅಂತ ಕಲ್ಪಿತವಾಗಿ
ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕರ್ಮ ಉಪಾಸನೆಗಳ ಮೂಲಕ ಈ ಒಂದು ಬ್ರಹ್ಮಜ್ಞಾನದಲ್ಲಿ ಪ್ರವೇಶ ಪಡೆದುಕೊಳ್ಳುವುದಕ್ಕೆ, ಅಂತಃಕರಣ ಶುದ್ಧನಾಗುವುದಕ್ಕೆ, ನಿಶ್ಚಲ ಅಂತಃಕರಣ ಹೊಂದುವುದಕ್ಕೆ ಶಿವಯೋಗ ಸಾಧನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿ ಆ ಷಟ್ ಚಕ್ರಗಳನ್ನು ಭೇದಿಸೋದು ಶಿವಯೋಗ ಅಂತ ಕೆಲವರು ಮಾಡಿದ್ರು, ಕೆಲವೊಬ್ಬರು ಅಷ್ಟಾಂಗ ಯೋಗ ಹೇಳಿದ್ರು. ಇಲ್ಲಿ ಏನ್ ಹೇಳಕತ್ತಾರಂತಂದ್ರೆ ಸುಮಾರು 16 ಕಾಲಂಗಳು ಹಾಕ್ಯಾರಿ. 16 ಕಾಲಂ ಹಾಕಿ ಅದರೊಳಗೆ ಈ ಶಿವಯೋಗ ಸಾಧಕ, ವೀರಶೈವ ಪದ್ಧತಿ ಪ್ರಕಾರ ಶಿವಯೋಗ ಸಾಧಕನಲ್ಲಿ ಇರಬೇಕಾದಂತ ಶ್ರೇಷ್ಠತೆಗಳು, ಗುಣಗಳು ಏನಿರಬೇಕು ಅನ್ನೋಂಥ ಒಂದು ಪಟ್ಟಿ ಮಾಡಿ ಅದರ ಮೂಲಕ ಒಂದು ವಾಕ್ಯ ನಿರ್ಮಾಣ ಮಾಡ್ತಾರೆ. ಈಗ ಭಕ್ತ ಸ್ಥಳದೊಳಗಿಂದ ವಾಕ್ಯ ನೋಡಿರಿ. ನಮ್ಮ ದೇಹದ ಮೂಲಾಧಾರದಲ್ಲಿ ತಾರಾಕೃತಿ, ತಾರೆ ಅಂದ್ರೆ ನಕ್ಷತ್ರ, ತಾರಾಕೃತಿಯ 4 ದಳದ ಆಧಾರ ಚಕ್ರ ಒಂದಿದೆ. ಅದು ಆಚಾರಲಿಂಗದ ಸನ್ನಿಧಾನ. ಆ ಆಧಾರ ಚಕ್ರ ಏನದ ಆಚಾರಲಿಂಗದ ಸನ್ನಿಧಾನ. ಅಲ್ಲಿ ಕರ್ಮ ಸಾಧಕ್ಯನೆನಿಸುವ ಬ್ರಹ್ಮದೇವನು ಕ್ರಿಯಾಶಕ್ತಿಯೊಡನೆ ನೆಲೆಸಿದ್ದಾನೆ. ಕರ್ಮ ಸಾಧಕ್ಯನ ಬ್ರಹ್ಮದೇವ ಕ್ರಿಯಾಶಕ್ತಿಯೊಡನೆ ನೆಲೆಸಿದ್ದಾನೆ. ಜೀವಾತ್ಮನು ಅತುಲ ಶ್ರದ್ಧಾ ಭಕ್ತಿಯಿಂದ ಆ ಬ್ರಹ್ಮಮೂರ್ತಿಯನ್ನು ಕಂಡು ಸದ್ರೂಪ ಆಚಾರಲಿಂಗವನ್ನು ತನ್ನ ಪ್ರಾಣಲಿಂಗವೇ ಎಂದು ಅರ್ಚಿಸಿ ನಿರಹಂಕಾರ ಹಸ್ತದಿಂದ ಪೃಥ್ವಿ ತತ್ವ ಸಂಬಂಧಿ ಎಲ್ಲಾ ತತ್ವಗಳನ್ನು ಸರ್ವಾರ್ಪಣ ಮಾಡಿ ಯಾರಿಗೆ ಸರ್ವಾರ್ಪಣ ಮಾಡ್ತಾನೆ? ಬ್ರಹ್ಮಮೂರ್ತಿಯನ್ನು ಕಂಡು ತನ್ನೊಳಗಿನ ಅತುಲ ಶ್ರದ್ಧಾಭಕ್ತಿಯಿಂದ ಬ್ರಹ್ಮಮೂರ್ತಿಯನ್ನು ಕಂಡು ಅಲ್ಲಿ ಸದ್ರೂಪ ಆಚಾರಲಿಂಗವನ್ನು ತನ್ನ ಪ್ರಾಣಲಿಂಗವೇ ಎಂದು ಅರ್ಚಿಸಿ ನಿರಹಂಕಾರ ಹಸ್ತದಿಂದ ಪೃಥ್ವಿ ತತ್ವ ಸಂಬಂಧಿ ಎಲ್ಲಾ ತತ್ವಗಳನ್ನು ಏನ್ ಮಾಡ್ತಾನೆ? ಸರ್ವಾರ್ಪಣ ಮಾಡಿ ಪರಮ ಪರಿಶುದ್ಧವಾದ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಭಕ್ತನಾಗುತ್ತಾನೆ, ಜೀವಭಾವಿ ಆಗುತ್ತಾನೆ, ಪಿಂಡಸ್ಥಲಿ ಆಗುತ್ತಾನೆ. ಶಿವ ಆಗ್ಬೇಕಾದ್ರೆ ಮೊದಲು ಜೀವ ಆಗ್ಬೇಕಂದ್ರೆ ಒಬ್ಬ ಜೀವ ಅನ್ನಿಸ್ಕೋಬೇಕಾದ್ರೆ ಜೀವ ಶಿವನಾಗುವುದು ಅಂತಂದ್ರೆ ಕಂಡ ಜೀವಗಳೆಲ್ಲ ಶಿವ ಆಗಂಗಿಲ್ಲ. ಇಲ್ಲೇನ್ ಹೇಳ್ತಾರ, ಇದ್ರ ಪ್ರಕಾರ ಭಕ್ತ ಸ್ಥಳದೊಳಗೆ ಎಂಟ್ರಿ ತಗೊಂಡವನಿಗೆ ಜೀವ ಅಂದರ. ಜೀವ ಶಿವನಾಗದು, ಹಂಗ ಲಿಂಗ ಆಗದು. ಏನ್ ಸೌಂಡ್ ಅದು? ಅಂತ ಎಷ್ಟಾಯ್ತು ಟೈಮು? 9:38. ನೆಕ್ಸ್ಟ್ ಮಹೇಶ ಸ್ಥಳದ್ದು ಮಾಡ್ತಾರೆ. ಭಕ್ತ ಸ್ಥಳದೊಳಗೆ ಜೀವಭಾವ. ಮಹೇಶ ಸ್ಥಳದೊಳಗ ಅವೇ 15 ಕಾಲಮ್ ಇದಾವಲ್ಲ, ಅದ್ರ ಮುಂದೆ ಬರ್ಕೋಬೇಕು. ಇನ್ನೂ ಒಂದು ಗಿರಿ ಹೊಡ್ಕೋಬೇಕು. ಮಹೇಶ ಸ್ಥಳಕ್ಕೆ ಸಂಬಂಧಪಟ್ಟದ್ದು ಹೇಳ್ಕೊತ ಹೋಗ್ತೇವೆ. ಬರ್ದ್ ಬಿಟ್ಟಿರೇನು ಈಗ 1 ರಿಂದ 15 ತನಕ 1 ಕೆಳಗೆ ಒಂದು ಸೀರಿಯಲ್ ನಂಬರ್ ಹಾಕೋರಿ. ಏನ್ ಬಂದು ಬರೆಸ್ತೀನಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ ರಚನೆ ಮಾಡಿಬಿಡಂತೀರಿ. 1 ರಿಂದ 15 ಬರ್ಕೋರಿ. ಕಾಲಂ ಜರ ದೊಡ್ಡದು ಹಾಕೋರಿ. ಒಂದ್ ಸ್ವಲ್ಪ 2-3 ಶಬ್ದಗಳು ಬರೆಯೋದು ಹತ್ತದ ಅದ್ರಾಗ.
ಒಂದು ಕ್ರಮ ಸಂಖ್ಯೆ ಅಂತೇಳಿ ಹಾಕಿ 1 ರಿಂದ 15 ಬರೀರಿ, ಸ್ವಲ್ಪ ಕಾಲಮ್ ದೊಡ್ಡದು ಹಾಕೋರಿ ಆಗಲಾಗಿ. ಅದ್ರ ಮುಂದೆ 1, 2 ಅಥವಾ 3 ಒಂದೊಂದು ಸಾರಿ 4 ಶಬ್ದನೂ ಬರೀಬೇಕಾಗ್ತದೆ. ಒಂದನೇದು ಅನುಕ್ರಮ ಹಾಕಿದ್ರೆ ಎರಡನೇದು ಚಕ್ರಗಳು ಹಾಕಬೇಕು. ಚಕ್ರಗಳು 1ನೇದು ಕ್ರಮ ಸಂಖ್ಯೆ, 2ನೇದು ಚಕ್ರಗಳು, 3ನೇದು ಲಿಂಗಗಳು. ಅದ್ರಾಗೆ ಬರ್ಕೊಳಕ್ ಬರ್ತಿತ್ತು, ನೀವು ಇದು ಮಾಡಿಬಿಟ್ಟಿರಿ, ಅದ್ರ ಮುಂದೆ ಬರೋದ್ ಬಿಟ್ಟಿರಿ. ಇವತ್ತು ಬರಿಬೇಡ್ರಿ, ಇವತ್ತು ಹಂಗೆ ಬಿಡ್ರಿ, ಬೇರೆ ಪೇಜ್ನ ಬರ್ಕೊಳ್ರಿ ಮುಂದೆ. ಅದಕ್ಕೆ ಆಧಾರ ಬ್ರಹ್ಮ, ಆಚಾರಲಿಂಗ, ಸದ್ರು ಅದ್ರಂಗ ಬಂದ್ರಾಗ ಬರ್ಕೊಂಡು ಹೋಗ್ತಾರೆ. ಅದ್ರ ಮುಂದೆ ನಿಮಗೆ ಜಾಗ ಇತ್ತು ಅಂತಂದ್ರೆ ಇನ್ನೂ ಒಂದು ಕಾಲ ಮಾಡ್ಕೊಂಡು ಹಂಗೆ ಬರೀರಿ. ಇವರು ಏನೋ ಸೀರಿಯಲ್ ಮಾಡ್ಕೊತಾರೆ. ಇಲ್ಲ ನೀವು ಅನುಕ್ರಮ ಹೇಳ್ಕೊತ ಹೋಗ್ಬಿಡ್ಲ, ನಮ್ಗೆ ಫಸ್ಟ್ ಬರ್ದಿದ್ವಿ, ಅದನ್ನ ಮುಂದಿನ ಬರ್ಕೊತ ಹೋಗ್ಬಿಡ್ತೇವೆ. ಫಸ್ಟ್ ಸೀರಿಯಲ್ ನಂಬರ್, ಆಮೇಲೆ ಚಕ್ರಗಳು, ಆಮೇಲೆ ಲಿಂಗಗಳು, ಆಮೇಲೆ ದೈವಗಳು, ವರ್ಣಗಳು, ಸಾದಾಕ್ಯ ಅಂದ್ರೆ ಮುಖಗಳು, ಬಾಯಿ, ಮುಖ ಬಾಯಿಗಂತಾರ. ಹೇಳ್ಕೊತ ಹೋಗ್ಬಿಡ್ಲ, ನಾವು ಇದು ಮಾಡ್ತೇವೆ. ಶಕ್ತಿಗಳು ಅಂದ್ರೆ ಕಲೆಗಳು, ಮತ್ತೆ ಭಕ್ತಿಗಳು, ವಿಶೇಷಣ, ಬ್ರಹ್ಮರೂಪ ವಿಶೇಷಣ, ಯಾವ ಸದ್ರೂಪ, ಚಿದ್ರೂಪ, ಆನಂದ ರೂಪ ಅಂತೇಳಿ. ಮುಂದೆ ಭಾವಗಳು, ನೆಕ್ಸ್ಟ್ ಕ್ರಿಯೆಗಳು, ಆಮೇಲೆ ಹಸ್ತಗಳು. ಸಾಧಕ್ಯ ಅಂದ್ರ ಬಾಯಿ, ಹಸ್ತ, ಈ ಹಸ್ತದಿಂದ ಆ ಬಾಯಿ ಒಳಗೆ ನೀವೇನ್ ಮಾಡ್ತೀರಿ, ಈ ಪೃಥ್ವಿ ತತ್ವದ ಎಲ್ಲಾ ವಿಚಾರಗಳನ್ನು ಅದಕ್ಕೆ ಸಮರ್ಪಣೆ ಮಾಡ್ತೀರಿ. ಹಂಗದು ಕ್ರಿಯೆ, ಹಸ್ತಗಳು. ಆಮೇಲೆದು ಸಮರ್ಪಣ, ನೈವೇದ್ಯ, ಶುದ್ಧ ಆಗದು, ಪದಾರ್ಥ ಇದ್ದಿದ್ದು ಪ್ರಸಾದೀಕರಣ ಮಾಡ್ತೀವಲ್ಲ, ನೈವೇದ್ಯ, ಸಮರ್ಪಣ, ಶುದ್ಧೀಕರಣ. 14ನೇದು ಪ್ರಸಾದಗಳು. ಇಷ್ಟೆಲ್ಲ ಮಾಡಿದ್ರೆ 15ನೇದು ಯಾವ ಸ್ಥಳ ಆಗ್ತದೆ, ಇದು ಈ ತರ ಮಾಡಿದ್ರೆ ಏನು, ಯಾವ ಸ್ಥಳಕ್ಕೆ ಹೋಗಿ ಮುಟ್ತಾನ ಅಂತ. ಇವತ್ತ ನಾವ್ ಏನ್ ಮಾಡ್ಲಕತ್ತೀವಿ, ಈಗ ಮಹೇಶ ಸ್ಥಳಕ್ಕೆ ಹೋಗಿ ಮುಟ್ಟೋದಕ್ಕೆ ಹೆಂಗ್ ಮಾಡ್ಬೇಕಪ್ಪ, ಏನೇನಿರ್ಬೇಕು ಅಂತ. ಇದೇನದ ಭಕ್ತ ಸ್ಥಳ ಏನದ, ಇದು ಮೂಲಾಧಾರ ಚಕ್ರ ತಳಭಾಗದಲ್ಲಿ ಇರ್ತದೆ. ಇದು ತಳಭಾಗ, ಮೂಲಾಧಾರ ಚಕ್ರ ಮೊದಲಿಂದು ತಳಭಾಗ. ಈಗ ಕುಂದಿರ್ತೇವಲ್ಲ, ಸೀಟಿಂಗ್ ಚಾಪಿ ಮೇಲೆ ಅದು ಕೂಡ್ತೇವಲ್ಲ ತಳದಾಗ ಕೆಳಗೆ, ಆ ತಳಭಾಗದ ಮಧ್ಯಭಾಗದಲ್ಲಿ ಇರ್ತದೆ. ಮಲದ್ವಾರ ಮೂತ್ರದ್ವಾರದ ಮಧ್ಯೆ ಅದು ಬರ್ತದೆ, ಬ್ಯಾಲೆನ್ಸ್ ಮೂಲಾಧಾರ ಚಕ್ರ. ಅದಕ್ಕಿಂತ ಸ್ವಲ್ಪ ಮೇಲೆ ಬಂದೇವಂತಂದ್ರೆ ಮೂತ್ರಪಿಂಡ ಭಾಗ. ಇದು ಚಕ್ರ, ಈ ಚಕ್ರ ಯಾವುದು, ಸ್ವಾದಿಷ್ಠಾನ ಚಕ್ರ. ಈ ಸ್ವಾದಿಷ್ಠಾನ ಚಕ್ರ ಎಲ್ಲಿ ಬರ್ತದೆ ಅಂದ್ರೆ ಮೂತ್ರಪಿಂಡದ ಲೆವೆಲ್ಗೆ ಬರ್ತದೆ. ಮೂತ್ರಪಿಂಡದ ಭಾಗದಲ್ಲಿ ಈ ಸ್ವಾದಿಷ್ಠಾನ ಚಕ್ರ ಅಂತ ಬರ್ತದೆ. ಅದು ಹೆಂಗದು ಅಂತಂದ್ರೆ, ಅದು ಮೂಲಾಧಾರ ಚಕ್ರ ತಾರಾಕೃತಿ ಇತ್ತು, 4 ದಳ ಇತ್ತು. ಇದು ಹೆಂಗದ, ದಂಡಾಕೃತಿ. ದಂಡ ಅಂದ್ರೆ ಬಡಿಗೆ ಇದ್ದಂಗ ಅದ, ಉದ್ದಕ್ಕದ 6 ದಳ ಅದ. 6 ದಳದ್ದು ದಂಡಾಕೃತಿ. ದಂಡ ಅಂದ್ರೆ ಉದ್ದಕ್ಕೆ ಬಡಿಗೆ ಇದ್ದಂಗ ಅದ, 6 ದಳ. ಲಿಂಗ ಯಾವ್ದಂದ್ರ ಗುರುಲಿಂಗ ಸನ್ನಿಧಾನ. ಇದರದು ಗುರುಲಿಂಗ. ಮುಂದೇನ್ ಬೇಕು, ದೈವ ಅಂತಂದ್ರೆ ಮೊದಲಿಂದ ಬ್ರಹ್ಮ ಇತ್ತಲ್ಲ, ಈಗ ವಿಷ್ಣು, ವಿಷ್ಣು ದೇವ.
ಎಷ್ಟು ಚಂದ ಜೋಡಿಸ್ಯಾರ ನೋಡ್ರಿ ವೀರಶೈವ ಪದ್ಧತಿ. ಯಾರನ್ನ ಬಿಸಾಕಂಗಿಲ್ಲ, ಎಲ್ಲರನ್ನ ಜಮಾಯಿಸಿ ಮಾಡ್ಲಕತ್ತಾರ ಅವ್ರು. ವಿಷ್ಣು ದೈವ. ಈಗ ವಿಷ್ಣು ರಕ್ಷಣಾಕರ್ತ ಅಂತಂದ್ಮೇಲೆ ಅವ ಬೇಕಾಗಿಲ್ಲ, ನಾವೀಗ ಬೈದ್ರೆ ಹೆಂಗ್ರಿ? ನಮ್ಗೆ ರಕ್ಷಣೆ ಮಾಡವನೇ ವಿಷ್ಣು ತತ್ವ, ಅವನಿಗೆ ಬೈತಾರ. ಹರಿಗೆ ಬೈಯೋದು ಹರಭಕ್ತರು, ಹರನಿಗೆ ಬೈಯೋದು ಹರಿಭಕ್ತರು. ಹರಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೂ ಜಗತ್ತು ನಿಲ್ತದ, ಹರ ಕೆಲಸ ಮಾಡ್ಲಿಲ್ಲ ಅಂದ್ರೂ ಜಗತ್ತು ನಿಲ್ತದ. ಅದ್ ಹೆಂಗದಂತಂದ್ರ ಪುರಾಣದಾಗ ಹಂಗ ಮಾಡಿಟ್ಟಾರ್ರಿ ಅವ್ರು ವ್ಯಾಸ ಮಹರ್ಷಿಗಳು. ಶಿವಪುರಾಣ ಮತ್ತು ವಿಷ್ಣು ಪುರಾಣ ಅಂತ ಬರ್ದಾರ. ಅಲ್ಲಿ ಏನಾಗ್ತದ, ಶಿವಪುರಾಣದಾಗ ಏನ್ ಮಾಡ್ಯಾರ, ವಿಷ್ಣುಗ್ ಬೈದಾರ, ವ್ಯಾಸ ಮಹರ್ಷಿಗಳು ಬೈದಾರ. ಮತ್ತ ವಿಷ್ಣು ಪುರಾಣದಾಗ ಶಿವನಿಗೆ ಬೈದಾರ. ಬೈದಾರ ಅಂತಂದ್ರ ಜಗಳಾಡ್ಲಿ ಅಂತಲ್ಲ, ಆ ವಿಷ್ಣುಗ್ ಬೈಯುವ ಮೂಲಕ ಶಿವನಲ್ಲಿ ಭಕ್ತಿ ಗಟ್ಟಿಯಾಗ್ಲಿ ಅಂತ. ಶಿವನಿಗೆ ಬೈಯುವ ಮೂಲಕ ವಿಷ್ಣು ಭಕ್ತರಲ್ಲಿ ವಿಷ್ಣುವಿನ ಬಗ್ಗೆ ಭಕ್ತಿ ಗಟ್ಟಿಯಾಗ್ಲಿ ಅನ್ನೋದಕ್ಕ ಅದು ನಿಂದನೆ ಮಾಡ್ಯಾರ. ಆದ್ರೆ ಇವ್ರು ಏನ್ ಮಾಡಿಬಿಟ್ರು, ಅದು ಬಿಟ್ರು, ತಮ್ಮ ನಿಷ್ಠೆ ಗಟ್ಟಿ ಮಾಡ್ಕೊಳ್ಳೋದು ಬಿಟ್ಟು ಜಗಳಕ್ಕೆ ಬಿದ್ರು ಒಬ್ರಿಗೊಬ್ರು. ಅರ್ಥಗರ್ಭಿತದ ರೀ. ಜಗಳಕ್ಕೆ ಬಿತ್ತರು ಅವರು. ಶಿವಭಕ್ತಿ ಅಂತ ನೀವ್ ಬಂದಿದೆ ಅಂತ ಅಂದ್ಮೇಲೆ ನೀ ಗಟ್ಟಿ ಆಗ್ಬೇಕಾದ್ರೆ ಇನ್ನ ಒಂದ್ ಯಾವ್ದೋ ನಿನಗೆ ಎದುರು ಇಟ್ಕೋಬೇಕಲ್ಲ, ಅದು ಯಾವ್ದಕ್ಕಾರ ಒಂದು ಬೈದ್ಕೆ ನೀನ್ ಅದನ್ನ ಬಿಟ್ಕೆ ಇದರ ಗಟ್ಟಿ ಆಗಂತ. ನಿಷ್ಠೆಯನ್ನ ಗಟ್ಟಿಗೊಳಿಸುವುದಕ್ಕೆ ಅವ್ರು ಹೇಳಿದ್ರೆ ಇವರು ಜಗಳ ಆಗಬೇಕು. ವಿಷ್ಣು ದೇವ ಆಯ್ತು. ವರ್ಣ ಶ್ವೇತಾಂಬರಧಾರಿ, ಬಿಳಿ ಬಟ್ಟಿ, ವೈಟ್, ಶುದ್ಧ ಸ್ವಚ್ಛ. ಶ್ವೇತಾಂಬರಧಾರಿ, ಬಿಳಿ ವಸ್ತ್ರ. ನೆಕ್ಸ್ಟ್ ಕರ್ತೃ ಸಾಧಾಕ್ಯ. ಕರ್ತೃ ಸಾಧಾಕ್ಯ ಅದು ಕರ್ಮ ಸಾಧಾಕ್ಯ ಇತ್ತು, ಇದು ಕರ್ತೃ, ಕರ್ಮವನ್ನು ಮಾಡುವವ ಕರ್ತೃ. ಅದಕ್ಕೆ ಅಲ್ಲಿ ಈಶಾನ ಅಂತಂದಿದ್ರಿ ಭಕ್ತ ಸ್ಥಳದೊಳಗ. ಇಲ್ಲಿ ಯಾವ ಮುಖ ಅಂದ್ರೆ ತತ್ ಪುರುಷ ಮುಖ ಇದೆ. ತತ್ಪುರುಷ, ಕರ್ತೃ ಸಾಧಾಕ್ಯ ತತ್ಪುರುಷ ಮುಖ. ಮುಂದೇನ್ ಬೇಕ್ರಿ? ಶಕ್ತಿಗಳು, ಕಲೆಗಳು. ಶಕ್ತಿ ಅಂದ್ರೆ ಇಚ್ಛಾಶಕ್ತಿ. ಅದಕ್ಕೆ ವಿದ್ಯಾ ಕಲೆ ಕೂಡ ಅಂತಾರೆ. ಇಚ್ಛಾಶಕ್ತಿ ಅಂದ್ರೂ ಒಂದೇ, ವಿದ್ಯಾ ಕಲೆ ಅಂದ್ರೂ ಒಂದೇ. ನೆಕ್ಸ್ಟ್ ಎಲ್ಲಿಗೆ ಬಂತಿದ್ದು? ಮುಂದೆ ಓದಬೇಕು ನಿಮ್ಗೆ. ಭಕ್ತಿ, ಶ್ರದ್ಧಾ ಭಕ್ತಿ ಅಲ್ಲಿ ಇತ್ತು ಭಕ್ತ ಸ್ಥಳದೊಳಗ. ಇಲ್ಲೇನದ ನಿಷ್ಠಾ ಭಕ್ತಿ. ನಿಷ್ಠಾ ಭಕ್ತಿ ಒಳಗೆ ಏನಾಯ್ತಂದ್ರ ಚಂಚಲ ಚಿತ್ತ ಹೋಗಿ ನಿಶ್ಚಲ ಚಿತ್ತ ಆಗಿಬಿಡ್ತದ್ರಿ. ಭಕ್ತ ಸ್ಥಳದೊಳಗೆ ಏನಾಗ್ತದ? ನಿರ್ಮಲ ಚಿತ್ತ. ಇಲ್ಲಿ ನಿಶ್ಚಲ ಚಿತ್ತ, ನಿಷ್ಠೆ. ಈ ಶಾಸ್ತ್ರ ಬಿಟ್ಟು ಮತ್ತೊಂದು ಶಾಸ್ತ್ರ ಓದಲ್ಲ, ಈ ಗುರುವಿನ ಬಿಟ್ಟು ಮತ್ತೊಂದು ಗುರುವಿನ ಬಳಿ ಹೋಗಲ್ಲ, ಈ ಧರ್ಮ ಬಿಟ್ಟು ಮತ್ತೊಂದು ಧರ್ಮಕ್ಕ ನಾನು ತಲೆ ಹಾಕಲ್ಲ. ಈಗ ತಾಳಿ ಕಟ್ಕೊಂಡು ಹೆಣ್ಮಗಳು ಹೆಂಗ ಈ ಗಂಡನ ಬಿಟ್ಟು ಇನ್ನೊಬ್ಬ ಗಂಡನ ಬಯಸಲ್ಲ ಅಂತ ನಿಷ್ಠೆ ಹೊಂದುತ್ತಾಳ ಇಲ್ಲ ಗಂಡ ಅಥವಾ ಹೆಂಡತಿ. ಅದೇ ರೀತಿ ನಿಷ್ಠೆ ಇದು ಫಿಕ್ಸ್ಡ್. ನಿಶ್ಚಲ ಚಿತ್ತ ಫಿಕ್ಸ್ ಆಗಿಬಿಡ್ತಾರೆ ಇಲ್ಲಿ. ಬರೀ ಸಾಯತನ 17 ಕಡೆ ಪಾರ್ಗೊಂಡ ಗಿರಿಜಮ್ಮ ತಿರುಗಾಡ್ದಂಗೆ ತಿರುಗಾಡಿದ್ರೆ ಏನ್ ಕಲಿತಾರ? ಯಾವುದು ಶ್ರೇಷ್ಠ ಅಂತ ಗೊತ್ತಿಲ್ಲ, ಯಾವುದು ಕನಿಷ್ಠ ಅಂತ ಗೊತ್ತಿಲ್ಲ. ಸುಮ್ ತಿರುಗಿದೆ ಎಲ್ಲ ಕಡೆ. ಅದನ್ನು ಕೇಳದೆ, ಇದನ್ನು ಕೇಳದೆ, ಅಲ್ಲಿಗೆ ಹೋಗದೆ, ಇಲ್ಲಿಗೆ ಹೋಗದೆ. ಎದಕ್ಕೆ ಬರ್ತದೆ ಹಂಗೆ ಮಾಡಿದ್ರೆ?
ನಿಷ್ಠೆ ಬೆಳೆಸ್ಕೋಬೇಕು. ನಿಷ್ಠಾ ಭಕ್ತಿ. ನಿಷ್ಠಾವಂತರು ಅಂತಾರೆ ನೋಡ್ರಿ, ನಮ್ಮ ನಿಷ್ಠಾವಂತರು ಅಂತ. ಭಕ್ತರಂದ್ರೆ ಬೇರೆ. ಭಕ್ತರಂತಂದ್ರೆ ಇವತ್ತ ಈ ದೇವ್ರ ಭಕ್ತರು, ನಾಳೆ ಮತ್ತೊಂದು ದೇವ್ರ ಭಕ್ತರು. ಇವತ್ತು ಈ ಗುರುಗಳ ಶಿಷ್ಯರು, ನಾಳೆ ಮತ್ತೊಂದು ಗುರುಗಳ ಶಿಷ್ಯರು. ಅವ್ರ ಬಳಿ ನಿಷ್ಠೆ ಗಟ್ಟಿ ಆಗಿರಂಗಿಲ್ಲ. ಭಕ್ತಿ ಮಾಡ್ಲಿಕ್ಕೆ ಬಂದಿರ್ತಾರ, ನಿರ್ಮಲ ಚಿತ್ತ ಇರ್ತದ, ನಿಶ್ಚಲ ಚಿತ್ತ ಆಗಿರಂಗಿಲ್ಲ. ಇಲ್ಲೇನಾಗ್ತದ, ನೆಕ್ಸ್ಟ್ ಸ್ಟೆಪ್ನೊಳಗ ನಿಷ್ಠೆ ಗಟ್ಟಿಗೊಳ್ತದ. ಇಲ್ಲಿ ಏನದಪ್ಪ ಅಂತಂದ್ರೆ ವಿಶೇಷಣ, ಬ್ರಹ್ಮನ ವಿಶೇಷಣ ಯಾವುದಂದ್ರೆ ಚಿದ್ರೂಪ ಜ್ಞಾನ, ಬುದ್ಧಿವಂತಿಕೆ ಬಂದ್ಬಿಡ್ತದೆ, ಜ್ಞಾನ ಆಗ್ತದೆ. ಇಲ್ಲಿ ಚಿದ್ರೂಪ ಬ್ರಹ್ಮ. ಚಿದ್ರೂಪ ಬ್ರಹ್ಮ ಎದರಾಗ ನಿಷ್ಠೆ ಅಪ್ಪ ಅಂದ್ರೆ ಭಾವ ಏನು, ಪ್ರಾಣಲಿಂಗ ನಿಷ್ಠೆ. ಭಾವ ಪ್ರಾಣ ಅಂತಂದ್ರೆ ಆಭಾಸ, ಲಿಂಗ ಅಂತಂದ್ರೆ ಕೂಟಸ್ಥ. ಅದೇನ್ ಬೇರೆ ಏನಲ್ಲ, ಕೂಟಸ್ಥ ಆಭಾಸ ಎರಡೂ ಕೂಡ ಪ್ರಾಣಲಿಂಗ. ಇಲ್ಲಿ ಇದ್ರೊಳಗೂ ಭಾವ ಪ್ರಾಣಲಿಂಗ. ಅದನ್ನೇ ಪ್ರಾಣಲಿಂಗಕ್ಕೆ ಎಲ್ಲರೂ ಮಾಡ್ಬೇಕಾಗಿದ್ದು. ಎಲ್ಲಾ ಸ್ಟೇಜ್ ಒಳಗೆ ಅದರದೇ ಸಾಧನೆ. ಲಿಂಗ ಅಂದ್ರೆ ಕೂಟಸ್ಥ, ಅದೇನ್ ಚೇಂಜ್ ಆಗಲ್ಲ, ಏನಿಲ್ಲ. ಆಭಾಸ ಎಲ್ಲಿ ಚೇಂಜ್ ಆಗ್ತಾನೆ? ಅದರಾಗೆ ಮಾಡೋದು. ಇದನ್ನೇ ಪ್ರಾಣಲಿಂಗ ಅನ್ಕೊಂಡು ಅಲ್ಲಿ ಅರ್ಚನೆ ಪೂಜೆ ಮಾಡ್ತಾನ. ಇಲ್ಲಿ ಏನ್ ಮಾಡ್ತಾನ? ಧ್ಯಾನ ಮಾಡ್ತಾನ. ಈಕ್ಷಿಸಿ ಅಲ್ಲಿ ಪೂಜೆ ಮಾಡ್ತಾನ, ಕರ್ಮ ಮಾಡ್ತಾನ. ಇಲ್ಲಿ ಏನ್ ಮಾಡ್ತಾನ? ಧ್ಯಾನ ಮಾಡ್ತಾನ. ಧ್ಯಾನ, ಧಾರಣ, ಸಮಾಧಿ. ಮುಂದೆ ಏನ್ ಬೇಕು? ಕ್ರಿಯೆ ಆಯ್ತು, ಪ್ರಾಣಲಿಂಗ ಆಯ್ತು, ಕ್ರಿಯೆ ಆಯ್ತು. ಹಸ್ತಗಳು. ಹಸ್ತಗಳು ಅಂದ್ರೆ ಸುಚಿತ್ತ ಹಸ್ತ. ನಿರಹಂಕಾರ ಹಸ್ತ ಇತ್ತು, ಈಗ ಸುಚಿತ್ತ ಹಸ್ತ. ಸುಚಿತ್ತ ಹಸ್ತ. ಈಗ ಚಿತ್ತದೊಳಗೆ ಏನದಂದ್ರೆ ಎರಡೂ ಅದಾವ. ಒಳ್ಳೆ ನೆನಪುಗಳದಾವ, ಕೆಟ್ಟ ನೆನಪುಗಳದಾವ. ಒಳ್ಳೆ ಸಂಸ್ಕಾರಗಳದಾವ, ಕೆಟ್ಟ ಸಂಸ್ಕಾರಗಳದಾವ. ಈಗೇನ್ ಮಾಡ್ತಾನವ? ಕೆಟ್ಟ ಸಂಸ್ಕಾರಗಳೆಲ್ಲ ತ್ಯಾಗ ಮಾಡಿ ಕೇವಲ ಒಳ್ಳೆಯ ಸಂಸ್ಕಾರಗಳನ್ನು ಅಷ್ಟೇ ಇಟ್ಕೊಂಡು ಅಂದ್ರೆ ಸುಚಿತ್ತ. ಕುಚಿತ್ತ ಸುಚಿತ್ತ ಅಂತಾರ ನೋಡ್ರಿ. ಕುಚಿತ್ತ ಅಂತಂದ್ರೆ ಹಿಂದಿನ ಯಾವರ ಕೆಟ್ಟ ನೆನಪು ತೆಕ್ಕೊಳ್ಳೋದು. ಇದು ಸುಚಿತ್ತ ಅಂತಂದ್ರೆ ಒಳ್ಳೆ ನೆನಪುಗಳನ್ನಷ್ಟೇ ಇಟ್ಕೊಳ್ಳೋದು. ಸುಚಿತ್ತ ಹಸ್ತ. ನೆಕ್ಸ್ಟ್ ಯಾವುದನ್ನು ಸಮರ್ಪಿಸಬೇಕಿಲ್ಲಿ? ಅಲ್ಲಿ ಪೃಥ್ವಿ ತತ್ವದ ವಿಷಯಗಳನ್ನ ನೈವೇದ್ಯ ಮಾಡಿದ್ರ ಇಲ್ಲಿ ಜಲತತ್ವ ಸಂಬಂಧಿ ಸರ್ವತತ್ವಗಳು, ಜಲತತ್ವ ಸಂಬಂಧಿ ಸರ್ವತತ್ವಗಳು. ಇವುಗಳನ್ನು ಸಮರ್ಪಣೆ ಮಾಡಿ ನೆಕ್ಸ್ಟ್ ಪ್ರಸಾದಗಳು. ಏನ್ ಪ್ರಸಾದ ಅಂದ್ರೆ ಪರಮ ಪರಿಶುದ್ಧ. ಯಾವ ಅಲ್ಲಿ ಗಂಧ ಪ್ರಸಾದ ತಗೊಂಡ್ರಿ, ಇಲ್ಲಿ ಪರಮ ಪರಿಶುದ್ಧವಾದ ರಸಪ್ರಸಾದ. ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗ ರಸಪ್ರಸಾದ ಇಲ್ಲಿ ತಗೊಳ್ಳೋದು. ಪರಿಶುದ್ಧವಾದ ರಸ. ಇದನ್ನು ಮಾಡೋದ್ರಿಂದ ಏನಾಗ್ತಾನ ಅಂದ್ರೆ ಮಹೇಶ ಸ್ಥಲಿ ಆಗ್ತಾನ. ಲಾಸ್ಟಿಗೆ ಮಹೇಶ ಸ್ಥಳ. 15ನೇ ಕಾಲಂನೊಳಗೆ ಮಹೇಶ ಸ್ಥಳ.
ಅದಕ್ಕೆ ವಾಕ್ಯ ಬರೀತೀರಿ? ಅಲ್ಲಿಂದ ಅನ್ನೋ ಶಬ್ದ. ಅಲ್ಲಿಂದ ಅಂತಂದ್ರೆ ಭಕ್ತ ಸ್ಥಳದಿಂದ. ಅಲ್ಲಿಂದ ಅಂದ್ರೆ ಮತ್ತೇನಿಲ್ಲ, ಭಕ್ತ ಸ್ಥಳದಿಂದ. ಮಹೇಶ ಸ್ಥಳಕ್ಕೆ ಬರ್ಬೇಕಲ್ಲ, ಅದಕ್ಕೆ ಅಲ್ಲಿಂದ ಅಂದ್ರೆ ಭಕ್ತ ಸ್ಥಳದಿಂದ. ಶಿವಯೋಗ ಸಾಧಕನು, ಭಕ್ತ ಸ್ಥಳದಿಂದ ಶಿವಯೋಗ ಸಾಧಕನು ಸ್ವಾಧಿಷ್ಠಾನ ಚಕ್ರದ ಅವೆಲ್ಲ ಈಗೇನು ಬರ್ಕೊಂಡಿರ ಓಸು ಲಿಸ್ಟ್ ಈ ವಾಕ್ಯದಾಗ ಜಮಾ ಆಗ್ತವೆ. ಸ್ವಾಧಿಷ್ಠಾನ ಚಕ್ರದ ದಂಡಾಕೃತಿಯ 6 ದಳದಲ್ಲಿ ಪ್ರವೇಶಿಸುತ್ತಾನೆ. ದಂಡಾಕೃತಿಯ 6 ದಳದಲ್ಲಿ ಪ್ರವೇಶಿಸುತ್ತಾನೆ. ಆ ಸ್ವಾಧಿಷ್ಠಾನ ಚಕ್ರ ಏನಪ್ಪ ಅಂತಂದ್ರೆ ಅದು ಗುರುಲಿಂಗದ ಸನ್ನಿಧಾನ. ಅದು ಗುರುಲಿಂಗದ ಸನ್ನಿಧಾನ. ಸನ್ನಿಧಾನ ಅಲ್ಲಿ, ಸನ್ನಿಧಾನ ಫುಲ್ ಸ್ಟಾಪ್. ಅಲ್ಲಿ ಎಲ್ಲಿ? ಸ್ವಾಧಿಷ್ಠಾನ ಚಕ್ರದಲ್ಲಿ ಕರ್ತೃ ಸಾಧಾಕ್ಯ ನೆನೆಸುವ ವಿಷ್ಣು ಮೂರ್ತಿ ದೇವನು, ಕರ್ತೃ ಸಾಧಾಕ್ಯ ನೆನೆಸುವ ವಿಷ್ಣು ಮೂರ್ತಿ ದೇವನು ಇಚ್ಛಾಶಕ್ತಿಯೊಡನೆ ನೆಲೆಸಿದ್ದಾನೆ. ಇಚ್ಛಾಶಕ್ತಿಯೊಡನೆ ನೆಲೆಸಿದ್ದಾನೆ. ಫುಲ್ ಸ್ಟಾಪ್. ಭಕ್ತನು ಅತುಲವಾದ ನಿಷ್ಠಾಭಕ್ತಿಯಿಂದ, ಭಕ್ತನು ಅತುಲವಾದ ನಿಷ್ಠಾಭಕ್ತಿಯಿಂದ, ಅತುಲ ಅಗಣಿತ ಅಂತಂದ್ರೆ ಅದನ್ನು ಲೆಕ್ಕ ಮಾಡಿ ಹೇಳಕ್ಕೆ ಬರಲ್ಲ, ಅದರ ತೂಕ ಇಷ್ಟೇ ಅಂತ ಹೇಳಕ್ ಬರಲ್ಲ, ಅಷ್ಟು ಭಕ್ತಿ ಅವನು. ಅತುಲವಾದ ನಿಷ್ಠಾಭಕ್ತಿಯಿಂದ, ಉತ್ಕಟ ಶ್ರೇಷ್ಠವಾದ ಭಕ್ತಿ, ಅತುಲ ನಿಷ್ಠಾಭಕ್ತಿಯಿಂದ ವಿಷ್ಣು ಮೂರ್ತಿಯನ್ನು ಕಂಡು ಸದಾ ಈಕ್ಷಿಸುತ್ತ ಅದರ ಕಡೆನೇ ಧ್ಯಾನ ಮಾಡ್ಕೋತ ಈಕ್ಷಿಸುತ್ತ ಚಿದ್ರೂಪ ಗುರುಲಿಂಗವನ್ನೇ ತನ್ನ ಪ್ರಾಣಲಿಂಗ ಎಂದು ಗೌರವದಿಂದ ವೀಕ್ಷಿಸುತ್ತಾ ಚಿದ್ರೂಪ ಗುರುಲಿಂಗವನ್ನೇ ತನ್ನ ಪ್ರಾಣಲಿಂಗವೆಂದು ಗೌರವದಿಂದ ಅರ್ಚಿಸಿ ಗೌರವದಿಂದ ಧ್ಯಾನಿಸಿ ಸುಚಿತ್ತ ಹಸ್ತದಿಂದ
ಸುಚಿತ್ತ ಹಸ್ತದಿಂದ ಜಲ ಸಂಬಂಧಿ ಸರ್ವ ತತ್ವಗಳನ್ನು ಶುಚಿತ್ವ ಹಸ್ತದಿಂದ ಜಲ ಸಂಬಂಧಿ ಸರ್ವ ತತ್ವಗಳನ್ನು ಸಮರ್ಪಿಸಿ ಗೌರವದಿಂದ ಧ್ಯಾನಿಸಿ ಶುಚಿತ್ತ ಹಸ್ತದಿಂದ ಜಲ ಸಂಬಂಧಿ ಸರ್ವ ತತ್ವಗಳನ್ನು ಸಮರ್ಪಿಸಿ ಪರಮ ಪರಿಶುದ್ಧವಾದ ರಸಪ್ರಸಾದವನ್ನು ಸ್ವೀಕರಿಸುವವನೇ, ಪರಮ ಪರಿಶುದ್ಧವಾದ ರಸಪ್ರಸಾದವನ್ನು ಸ್ವೀಕರಿಸುವವನೇ ಮಹೇಶ್ವರ. ಮಹೇಶ್ವರ ಎನ್ನಿಸುತ್ತಾನೆ. ಈ ಮಹೇಶ್ವರ ಅನ್ನಿಸ್ಕೊಂಡು ಇವ ಏನಾಗ್ತಾನಂದ್ರ, ಭಕ್ತಸ್ಥಲ ಎಂತ ಭಾವ ಅಂತ ಹೇಳಿದ್ದೆವು? ಜೀವ ಭಾವ. ಇವನ್ ಯಾರಪ್ಪ ಅಂತಂದ್ರೆ ಅಂತರಾತ್ಮ ಭಾವ. ಅಂತರಾತ್ಮ ಭಾವ ಅಂದ್ರೆ ಪ್ರತ್ಯೇಗಾತ್ಮ ಭಾವ. ಹ್ಞೂ ರೀ, ಪ್ರತ್ಯೇಗಾತ್ಮ ಒಳಗ್ ಕೂಟಸ್ಥ ಸಾಕ್ಷಿ ಅದಲ್ಲ, ಆ ಭಾವದಲ್ಲಿ ಬರ್ತಾನೆ. ಪ್ರತ್ಯಕ್ ಅಂದ್ರೆ ಒಳಗ, ಅಂತರ್ ಅಂದ್ರೆ ಒಳಗ, ಅಂತರ ಅಂದ್ರೆ ಒಳಗೆ, ಪ್ರತ್ಯಕ್ ಅಂದ್ರೆ ಒಳಗೆ. ಅಂತರಾತ್ಮ ಭಾವ ಅಥವಾ ಪ್ರತ್ಯೇಗಾತ್ಮ ಭಾವ ನೆನೆಸಿಕೊಳ್ಳುತ್ತಾನೆ. ಈ ಮಹೇಶ ಸ್ಥಳದೊಳಗೆ ಏನಾಗ್ಬಿಡ್ತಾನ, ತಾನು ಕೂಟಸ್ಥ ಅಂತ ಭಾವನೆ ಬಂದ್ಬಿಡ್ತಾವ. 84 ಲಕ್ಷ ಪ್ರಾಣಿಗಳಲ್ಲಿ ನನಗ ಪ್ರಾಣಿ ಅನ್ನಲ್ಲ ಜೀವ ಅಂತಾರ. ಯಾಕಂತಾರ? ಈ ಪರಮಾತ್ಮನನ್ನ ಗುರುತಿಸುವುದಕ್ಕ ನನಗೆ ಸಾಮರ್ಥ್ಯ ಇದ್ದದ್ದಕ್ಕೆ ಜೀವ ಅಂತಾರ, ಉಳಿದಕ್ಕೆಲ್ಲ ಪ್ರಾಣಿಗಳಂತಾರ. ಅದಕ್ಕೆ ಇಲ್ಲೇನಾದವ, ಪ್ರಾಣಿ ಲೋಕದಿಂದ ಮೇಲೆ ಬಂದು ಶ್ರೇಷ್ಠವಾದ ಪ್ರಾಣಿನೇ ಜೀವ ಅನ್ನಿಸ್ಕೊಂಡ ಭಕ್ತ ಸ್ಥಳದೊಳಗ. ಮುಂದೇನಾದ, ಮಹೇಶ ಸ್ಥಳದೊಳಗ ಆ ಜೀವ ಭಾವ ತಾಳಿ ಅವನು ಏನ್ ಸಾಧನೆ ಮಾಡಬೇಕು ಗುರುವಿನ ಸಾನ್ನಿಧ್ಯದೊಳಗೆ ಅದೆಲ್ಲ ಮಾಡಿದಾಗ ಅವನಿಗೇನ್ ಗೊತ್ತಾಯ್ತು, ನನ್ನೊಳಗ ಒಂದು ಅಂತರ್ ಆತ್ಮ ಅಂತದಲ್ಲ, ಆ ಆತ್ಮನೇ ನಾನದಿನಿ ಅನ್ನಂತ ವಿಚಾರ ಅವನಿಗೆ ಗೊತ್ತಾಯ್ತು. ಅಂತರಾತ್ಮ ಭಾವ. ಅಂತರಾತ್ಮ ಭಾವ. ಮುಂದೆ ಉಳಿದದ್ ನಾಳೆ ನೋಡೋಣ. ಜೀವ ಪ್ರಾಣಿ ಭಕ್ತ ಸ್ಥಳದೊಳಗೆ ಜೀವ ಭಾವ. ಜೀವಕ್ಕ ಪ್ರಾಣಿಗೆ ವ್ಯತ್ಯಾಸದಲ್ರಿ. ಪ್ರಾಣಿಗಳಿಗೆ 4 ಕಾಲ ಅದಾವ, ಮನುಷ್ಯಗೆ 2 ಕಾಲ ಅದಾವ. ಪ್ರಾಣಿಗಳಿಗೆ ಬಾಲ ಅದ, ಮನುಷ್ಯಗೆ 1 ಬಾಲ ಇಲ್ಲ. ಪ್ರಾಣಿಗಳು 4 ಕಾಲಿನ ಮೇಲೆ ನಡೆದ್ರೆ ಇವ 2 ಕಾಲಿನ ಮೇಲೆ ನಡೀತಾನೆ, 2 ಕೈ ಅದಾವ ಇವನಿಗೆ. ಪ್ರಾಣಿಗಳಿಗೆ ಮಾತನಾಡುವುದಕ್ಕ ಭಾಷೆ ಇಲ್ಲ, ಬರೇ ಶಬ್ದ ಅದ, ನಾನಾ ರೀತಿ ಕಿರುತ್ತವ. ಇವನಿಗೆ ಒಳ್ಳೆ ಭಾಷೆಗಳು, ಭಾಷಾ ಜ್ಞಾನ ಅದ. ಇವನಿಗೆ ಬೇರೆ 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 ಭಾಷಾ ಜ್ಞಾನ ಅದ. ವಿಶೇಷವಾದ ಜಗತ್ತಿನ ಬಗ್ಗೆ ಎಲ್ಲ ಸಂಶೋಧನಾತ್ಮಕವಾದಂತ ವಿಜ್ಞಾನ ಅದ ಅವನೊಳಗ. ಅದಕ್ಕೆ ಶ್ರೇಷ್ಠವಾದ ಪ್ರಾಣಿ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಪ್ರಾಣಿ ಅನಿಸಿಕೊಂಡು ಆತ್ಮ ಪರಮಾತ್ಮರನ್ನು ಅರಿಯುವಂತಹದ್ದು. ಈ ಜಗತ್ತಂದ್ರೇನು, ಈಶ್ವರ ಅಂದ್ರೇನು, ಮಾಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು, ಬ್ರಹ್ಮ ಅಂದ್ರೇನು, ಏನೆಲ್ಲ ತಿಳ್ಕೊಳ್ಳಂತ ಸಾಮರ್ಥ್ಯ ಇರೋಂಥವು ನಾನು. ಅದಕ್ಕೆ ನಾನು ಇವುದಕ್ಕಿಂತ ನಾನು ಜೀವ ಅಂತ ತಿಳ್ಕೊಂಡವು ಭಕ್ತ ಸ್ಥಳದೊಳಗೆ. ಈ ಜೀವಕ್ಕೆ ಆಧಾರವಾಗಿದ್ದು ಒಳಗೆ ಯಾವುದದ? ಅಂತರಾತ್ಮ. ಅದು ಆದ ಅಂತೇಳಿ ಜೀವ ಆದ.
ಅದನ್ನ ಈಗ ತಿಳ್ಕೊತಾನ ಸೆಕೆಂಡ್ ಮಹೇಶ ಸ್ಥಳದೊಳಗೆ ಆ ಅಂತರಾತ್ಮನೇ ನನ್ನ ಮೂಲ ಸ್ವರೂಪ ಅಂತ ತಿಳ್ಕೊತಾನ. ಅಂತರಾತ್ಮ ಭಾವಿ, ಪ್ರತ್ಯಗಾತ್ಮ ಭಾವಿ, ಕೂಟಸ್ಥ ಭಾವಿ, ಸಾಕ್ಷಿ ಭಾವ. ಮತ್ತು ಅವನಿಗೆ ನಿಷ್ಠೆ ಅನ್ನೋದಿರ್ತದೆ. ತನ್ನ ಒಳಗಿನ ಆನಂದ, ತನ್ನ ಒಳಗಿನ ಆತ್ಮ, ಅದರ ಮೇಲೆ ನಿಷ್ಠೆ ಅವನಿಗೆ. ಇದು ಎಕ್ಸ್ಪ್ಲೇನ್ ಮಾಡೋದು ಬಹಳ ದೊಡ್ಡ ಪ್ರಮಾಣದ ಎಕ್ಸ್ಪ್ಲನೇಷನ್. ಇದು ಒಂದೊಂದು ವಾಕ್ಯ ಬಹಳ ದೊಡ್ಡದದ್ರಿ. ಇದು ಸುಮ್ಮನೆ ಸಿಂಪಲ್ ಆಗಿ ಬರ್ಸ್ಲಕತ್ತೀನಿ ಸೂತ್ರ ರೂಪದಾಗ. ನಿಮಗೆ ನೀವು ಸಿದ್ಧಾಂತ ಶಿಖಾಮಣಿ ಒಳಗೆ ಆದ್ರೆ ಅಂದ್ರೆ ಇವೆಲ್ಲ ಇವೇ ಅದಾವ ಅದ್ರಾಗೆಲ್ಲ. ಬಹಳ ಡೀಟೇಲ್ ಅದ. ಮೊನ್ನೆ ಒಂದು ಗುರುಗಳು ಇನ್ನೊಂದು ಬುಕ್ಕ ಬರ್ತಾರಲ್ರಿ, ಗುರುಗಳಿಗೂ ಇದು ಹಾಕಿದ್ರಿ. ಯಾರು ಬಂದ? ಕಾಶಿ ಜಗದ್ಗುರುಗಳು. ಹೌದ್ರಿ? ಅಲ್ಲ, ಇನ್ನೊಂದು ಗ್ರಂಥ ಬರ್ದಾರಲ್ರಿ ಗುರುಗಳು. ಯಾವ ಗ್ರಂಥ ಬರ್ದಾರ ಏನಾರ? ಅಲ್ಲ, ನಿಮ್ ಇದ್ರಾಗ ವಾಟ್ಸಪ್ ಬಂದದ್ರಿ, ವಾಟ್ಸಪ್ ಹಾಕಿದ್ರಿ. ತಾವ್ ಹಾಕಿದ್ರೆ ಯಾರು ಹಾಕಿದ್ರಿ? ನಮ್ ಕೊಟ್ರೇಗಳು ಹಾಕ್ಯಾರ್ರಿ. ಕೊಟ್ರೇಗಳ ಅಲ್ಲ, ಕಾಶಿ ಜಗತ್ತುಗಳು ಬಂದು ಇನ್ನೊಂದು ಗ್ರಂಥ ಇದು ಬರ್ತಾರಲ್ರಿ, ಪಂಚಸೂತ್ರಾಣಿ. ಪಂಚಸೂತ್ರಾಣಿ ಪಂಚಸೂತ್ರಾಣಿ ಅಂತ ಒಂದು ಗ್ರಂಥ ಬರ್ದಾರ ಗುರುಗಳ. ಹೌದ್ರಿ? ಪಂಚಸೂತ್ರಾಣಿ ಅಂತ ಹೇಳಿದ್ರಿಂದ ಅದು 8ನೇ ತಾರೀಕಿಗೆ ನಿನ್ನೆ ಆ ಗ್ರಂಥ ಬಿಡುಗಡೆ ಐತ್ರಿ. ಅದು ನಿನ್ನೆ ಓಪನ್ ಆತ. ನಿನ್ನೆ ಬಿಡುಗಡೆ ಆಗ್ಯದ್ರಿ. ಅದೊಂದು ಗ್ರಂಥ ತರಿಸಬೇಕು. ಅದೊಂದು ಬೆಂಗಳೂರು ಬಿಡುಗಡೆ ಆಗಿದೆ ಸರ್. ಬೆಂಗಳೂರಿನಾಗ ಅವರೇ ಬಿಡುಗಡೆ ಮಾಡಿದ್ರು. ಪಂಚಸೂತ್ರಾಣಿ ಅಂತ ಹೇಳಿ ಪೇಪರ್ದಾಗ ಬಂದಿತ್ರಿ. ಅದನ್ನು ಕೂಡ ಭಾಳ ಚಂದ ಕೊಟ್ಟಾರ. ಇರ್ಬೋದು, ಪೂರ್ತಿ ಎಲ್ಲ ಅನುಭವ ತುಂಬಿಸಿರ್ತಾರ ಅದ್ರಾಗ. ಹೌದೌದೌದು. ಇದೇ ಸಿದ್ಧಾಂತ ಶಿಖಾಮಣಿ ನೆಕ್ಸ್ಟ್ ಪಂಚಸೂತ್ರಾಣಿ ಅಂತ ಹೇಳಿ ಅದು ಪಂಚ ಜಗದ್ಗುರುಗಳದ್ದು ಇದು ಹಾಕಿಸಿಂದ ಅದು ಬಹಳ ಡಿಟೇಲ್ ಕೊಟ್ಟ, ಬಹಳ ಚಂದ ಇರ್ಬೇಕು. ತರ್ಸ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ. ಅದು ನಿಮ್ಗೆ ಗೊತ್ತಾಯ್ತ ನೋಡ್ರಿ. ಅಡ್ರೆಸ್ ತಿಳ್ಕೊಂಡು ಒಂದು ಬೈ ಪೋಸ್ಟ್ ತರ್ಸ್ಕೊಂಡು ನಿಮ್ಗೆ ಗೊತ್ತಿದ್ದ ಕಡೆ ಯಾರ ಕಡೆ ತಿಳ್ಕೊತೇವೆ ನೋಡ್ರಿ. ನಾನು ಮಂಡೆ ಹಿಡಿದು ಮನಸ್ಸ ಕಟ್ಟಕತ್ತದ ಸಿಗ್ತ ಪಟ್ಟ ತರಿಸ್ಬೇಕಂತ. ದಾವಣಗೆರೆ ಒಬ್ರು ಸಿದ್ಧಾಂತ ಶಿಖಾಮಣಿ ತರಿಸ್ತಾ ಸರ್, ಅವ್ರಿಗೆ ತರಕ ಅವ್ರಿಗೆ ಸ್ವಲ್ಪ ಕೇಳಿ ಎನ್ಕ್ವೈರಿ ಮಾಡ್ಕೊರಿ, ಅಡ್ರೆಸ್ ತಿಳ್ಕೊಡ್ರಿ, ಫೋನ್ ನಂಬರ್ ತಿಳ್ಕೊಡ್ರಿ, ಮಾತಾಡಿ ಗ್ರಂಥ ಅಡ್ರೆಸ್ ತರಿಸ್ಬಿಡು ಫಸ್ಟ್. ಈಗ ಇದು ಮೊಸರು ಎದ್ರಲಿಂದ ತಯಾರಾಗ್ತದ್ರಿ? ಮೊಸರು ತಯಾರಾಗುದು ಹಾಲಿನೈತ್ರಿ. ಹಾಲಿನಾಗ ಮೊಸರು ಎಪ್ಪ ಹಾಕಿಕ್ಕೆ ಆ ಮೊಸರು ಮಾಡ್ತೀರಿ? ಇದು ಏನು ಯಾವ ಶಾಸ್ತ್ರದಾಗೂ ಇಲ್ಲತ್ತಿದು, ನಾವೇ ಮಾಡ್ಕೊಂಡದ್ದಂತಿದು. ಆಕ್ಚುಲ್ ಶಾಸ್ತ್ರೀಯವಾಗಿ ಮೊಸರು ಅದು ಹುಳಿ ಆಗ್ತದಂತದು. ಮೊಸರಲಿಂತ ಮೊಸರು ತಯಾರು ಮಾಡೋದು. ಈಗ ಸಿಹಿ ಮೊಸರು ತಯಾರು ಮಾಡೋದು ಹೆಂಗಪ್ಪ ಅಂತ ಮಾಡ್ಯಾರ. ಈಗ ಮತ್ತ ವೇದ, ಆಗಮ, ಉಪನಿಷತ್, ಪುರಾಣ ಎಲ್ಲದ್ರಾಗೂ ಮೊಸರು ತಯಾರು ಮಾಡ್ಯಾರ. ಹೆಂಗ್ ತಯಾರು ಮಾಡ್ಯಾರ ಅಂದ್ರ, ಹಾಲು ಕಾಸಿ ಆರಿಸ್ತಾರಲ್ರಿ, ಆರಿಸಿ ಏನಪ್ಪ ಉಗುರು ಬೆಚ್ಚಗಿದ್ದಾಗ ಹೆಪ್ಪಾಕ್ತಾರೆ. ಪೂರಾ ತಣ್ಣಗಿರಬಾರ್ದು, ಪೂರಾ ಸುಡಬಾರ್ದು. ಉಗುರು ಬೆಚ್ಚಗಿದ್ದಾಗ ಏನ್ ಮಾಡ್ತಾರತ್ತ, ಒಂದು 3-4 ಬಾದಾಮಿ ಬೀಜ ಇರ್ತಾವಲ್ರಿ,
ಆ ಬೀಜ ಕುಟ್ಟಿ ಹಾಕಿಬಿಡ್ಬೇಕತ್ ಮೊಸರ್ನಾಗ. ಮುಂಜಾನೆ ಹೇಳೋದ್ರಾಗೆ ಚಾಕುಲೆ ಕೊಯ್ಬೇಕತ್, ಅಷ್ಟು ಗಟ್ಟಿ ಆಗ್ತದ ಮೊಸರು ಅದು. ಬೀಜ ಹಾಕಿದ್ರಲ್ಲಿ ಹ್ಞೂ ರೀ, ಇವತ್ತು ಕಳ್ಸಿನ್ ನೋಡ್ರಿ ಗ್ರೂಪ್ನಾಗ ಲಿಂಕ್. ಅದರ್ಲಿಂತ ಮಾಡ್ಬೇಕತ್ತ. ಅದು ಸಿಹಿ ಮೊಸರು ಬಹಳ ಚಲೋ ಇರ್ತದಂತ. ಬಾದಾಮಿ ಬೀಜ ಈ ಮೊಸರಿಂದ ಹುಳಿ ಆಗ್ತಾ ಬರ. ಅದು ಹುಳಿ ಆಗಂಗಿಲ್ಲತ್ತ, ಸಿಹಿ ಮೊಸರು ಅಂತ. ಅದ್ರಾಗ ಎಲ್ಲ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಬಹಳ ಚಲೋ ಇರ್ತಾವ, ಅದನ್ನ ಯೂಸ್ ಮಾಡ್ರಿ ಅಂತ ಹೇಳಕತ್ತಾರ. ಅದಕ್ಕೆ ಇಲ್ಲೊಂದು ಟೇಬಲ್ ಮೇಲೆ ಇಟ್ಕೊಂಡು ಕೂತೀನಿ ಈಗ ಮೊಸರು ಅದು ಹೆಂಗ್ ಆಗ್ತದ ಅಂತ ಹೇಳಿ ಒಂದಿಷ್ಟು ಬಾದಾಮಿ ಬೀಜ ಕುಟ್ಟಿ ಹಾಕೊಂಡು ಕೂತೀನಿ ಈಗ. ನಾಳೆ ಮುಂಜಾನೆ ತರ ಏನೇನಾದ್ರು ನೋಡಮ್ಮ. ಈಗ ರಾತ್ರಿ ನಾನು ಮಾಡೇ ಬಿಡ್ರಿ. ಅವನ ಲಿಂಕ್ ಕಳ್ಸಿದ್ ನೋಡ್ರಿ ವಾಟ್ಸಪ್ನಾಗ, ಅವನ ಪ್ರವಚನ ಕೇಳ್ರಿ. ಅದು ಬರೇ ಲಿಂಕ್ ಬಂದದ, ಫೋಟೋ ವಿಡಿಯೋ ಬಂದಿಲ್ಲ. ಅದ ಲಿಂಕ್ ಓಪನ್ ಮಾಡ್ರಿ ಗೊತ್ತಾಗ್ತದೆ. ಇಲ್ಲ ನಿಮ್ಗೆ ಪರ್ಸನಲಿ ಕಳಿಸ್ತೀನಿ. ಅವ ಮುಂಜಾನೆ ನಮ್ಮ ಮಗ ಊರಿಂದ ಬರ್ತಾನಂತ 6:30 7 ಸುಮಾರಿಗೆ. ಅವನಿಗೆ ಕರ್ಕೊಂಬರ್ಲಕ್ ಹೋಗ್ಬೇಕಾಗ್ತದ 6:45ರಿಂದ 7. ನಾನು ಮುಂಜಾನೆ ಜಲ್ದಿ ಜಾಯಿನ್ ಆಗಿಬಿಡ್ತೀನಿ. ನನಗೆ ಜಲ್ದಿ ಚಾನ್ಸ್ ಕೊಟ್ರಿ ಅಂದ್ರೆ ಜಲ್ದಿ ಹೇಳ್ತೀನಿ, ಒಂದಿಟ್ಟು ಏನಾರ ಹೇಳಕ್ಕೆ ಮುಂದೆ ಹೋಗ್ಬಿಡ್ತೀನಿ. ಮುಂದಿನ ನೀವೇನಾದ್ರು ಮಾಡಕತ್ರಿ 6:30 ತನಕ ನನಗೆ ಚಾನ್ಸ್ ಕೊಟ್ರಿ ಅಂದ್ರೆ 6:45 ಪುಣೆ 7 ನಾವು ಬರ್ತಾನೆ. ನಾ ಗಾಡಿ ತಗೊಂಡು ಕರ್ಕೊಂಡ್ಬರ್ತೇನೆ. ಮತ್ತೆ ಇನ್ನೊಂದು ತಾವು ಇದೊಂದು ಕಳಸ್ತಾಂದಿರುಗಳದು ದೇವರ ದಾಸ್ಮೆಂಟ್ ಏನೋ ಒಂದು ಇದು ಅಡ್ರೆಸ್ ಎಲ್ಲ ಗ್ರಂಥ ಇದು ವಚನಗಳ 5 ವಚನ ಐತ್ರಿ. ಅವತಾರ ಬಾಣಿ. ಅವತಾರ ಮಾಡಿದ ಅದು. ಅವತಾರ ಬಾಣಿದು ಹೇಳ್ಬೇಕಂದ್ರ ಒಟ್ಟ ನೀವು ಸಿಕ್ಕಾಗ ಅದು ನೆನಪಾಗಲ್ದು, ಅದು ನೆನಪಾದಾಗ ನೀವಿರಲ್ಲ. ಅದು ಏನಾಗ್ಯದ, 40 ಬುಕ್ಕಿಗೆ 1200 ರೂಪಾಯಿ ಕೊಟ್ಬಿಟ್ಟಿನಿ ಅಲ್ಲಿ. ಗುಲ್ಬರ್ಗಕ್ಕೆ ರೊಕ್ಕ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಬಂದಾರ. ಅಲ್ಲಿ ನೋಡಿದ್ರ 4 ಬುಕ್ ಬಂದಾವ. ಇನ್ನೊಂದು 4-5 ದಿನದಾಗ ಉಳಿದು ಎಲ್ಲ ಬರ್ತಾ ಬಂದ್ರು. ಈಗ 4 ಬುಕ್ ತಂದು ಯಾರಿಗೆ ಕೊಡ್ಬೇಕು, ಯಾರಿಗೆ ಬಿಡ್ಬೇಕು, ಅದ್ರ ಸಲುವಾಗಿ ಅವು ಹಂಗೆ ಇಟ್ಬಿಟ್ಟಿನಿ ಅವತಾರ ಮಾಡಿ. ಅವತಾರವಾಣಿದು ಅಲ್ಲಿ ನಿರಂಕಾರಿ ಬುಕ್ ಕೊಡ್ತೇನೆ ಅದು ಅದು ತಾನು ಹಿಡಿದ ಬೆಲೆಗಳಿಗೆ. ಹ್ಞೂ ರೀ, ನಮಗ ದೇವದಾಸ್ಮೇದು ವಚನಗಳು ಏನೋ ಒಂದು ಸಂಪುಟ ಏನೋ ಒಂದು ಇದ್ದದ್ದು ಎಲ್ಲ ಡಿಟೇಲ್ ಇದ್ದದ್ದು ಒಂದು ಬುಕ್ ಅದಂತಂದಿರಲ್ಲ, ಅದೇನು ದೇವರ ದಾಸಿ ಮಾರಿರೋದು ಅದಂತ ನಾನೇನು ಹೇಳಿಲ್ಲ ಬಿಡ್ರಿ. ಬೇರೆ ಯಾರು ಹೇಳ್ಯಾರ ಏನು? ಇಲ್ಲ ತಾವೇ ಹೇಳಿದ್ರು. ಅದು ಅದು ಬರೆದಿಟ್ಟು ನಿಮ್ಗೆ ಅಡ್ರೆಸ್ ಹೇಳ್ತೀನಿ ಅಂತ ಅಂದ ನಮಗೆ. ಅಡ್ರೆಸ್ ಹೇಳ್ತೀನಿ ಅಂತ ಹೇಳಿದ ನಮಗೆ. ನಾವು ಬರೆದಿಟ್ಟು ನಾವು ಕೇಳಿಲ್ಲ, ಅದು ಹಂಗೆ ಉಳಿತದ. ಯಾವುದೋ ವಚನಗಳನ್ನು ಇದು ಹೇಳಕತ್ತಿದ್ರಿ, ಅದು ತರಿಸೋಕ್ಕಿಂತ ನೀವು ಅಡ್ರೆಸ್ ಕಳಿಸ್ತೀನಿ ಅಂತ ಅಂದಿರ್ತಾವ. ಯಾವ್ದಾಯ್ತ ಶ್ರೀ ಹೇಳಿದ್ರು